ವೈ ಹಂಗ್ರೆ ಯಾವ SC ST ಗೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರಿ, ನಾವು ರೆಕಾರ್ಡ್ ಮಾಡಿ ನಿಮ್ಗೆ ಸಬ್ಮಿಷನ್ ಆಗ್ತೀವಿ. ಇಲ್ಲ ಸುಮೀರ್, C&R rules. Come to page 70. Yes, my lord. 3/1/2000, 4/12/2002, 9/12/2002, 3/12/2012, 35/2013, 19/6/2014 ಎಲ್ಲರೂ ಏಸ್ ಬಾರ್ ಆಗಿರ್ತಾರೆ. ಅಷ್ಟು ಏಸ್ ಬಾರ್ ಆಗಿರ್ತಾರೆ. ಹಂಗಾದ್ರೆ ನೀವು ಬಹಳ ಡಿಪ್ರೆಸ್ಡ್ ಕ್ಲಾಸಿಗೆ ನಾವು ಅದ್ ಮಾಡ್ತೇವೆ ಇದ್ ಮಾಡ್ತೇವೆ ಅಂತ ಸ್ಟೋರಿ ಹೇಳ್ತಿರಲ್ಲ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್? ಆ ಕಾರಣಕ್ಕೆ C&R rules ಫೈನಲೈಸ್ ಮಾಡಿ. Why all these things happened all these years? What should happen to ಎಲ್ಲರೂ ಏಸ್ ಬಾರ್ ಆಗಿ ಹೋಗ್ತಾರೆ ಈಗ. ಅವ್ರಿಗೆ ಏನ್ ಮಾಡ್ಬೇಕು? ಅವ್ರಿಗೆ ಏನ್ ಮಾಡಿದ್ರಿ ನೀವು? Why this matter did not go to the backward commission? No, it went, even the cabinet committee, subcommittee headed by the social welfare minister passed a resolution to appoint these people. ಎಷ್ಟು ವೇಕೆನ್ಸೀಸ್ ಈಗ ಅಲ್ಲಿ? My lord, there are 3 vacancies in the Department of ಟೋಟಲ್ Structure. ವೇಕೆನ್ಸೀಸ್ ಎಷ್ಟಿದೆ? Total vacancies, my lord. My lord, page 39. ಆಮೇಲೆ ಯಾಕೆ ಇಷ್ಟು ಸಾರಿ ಕ್ಯಾನ್ಸಲ್ ಮಾಡಿರಿ ನೋಟಿಫಿಕೇಶನ್? Why you cancel these notifications? C&R ಫೈನಲ್ ಆಗಿಲ್ಲ ಅಂತ ಹೇಳಿ ಇದ್ ಮಾಡಿ. Since how long? My lord, 2000. kindly grant me 3 weeks time, my lord. We'll come with the finalization of C&R rules, my lord. Old C&R. C&R rules. When C&R rules is finalized, the entire problem will be resolved, my lord. Brother, what Supreme Court said, for appointment there need not be C&R rules at all, especially for these kinds of appointments. Why? 15 ವರ್ಷ 20 ವರ್ಷನೇ ಆಗ್ಬಿಟ್ಟು. 20 ವರ್ಷ 20 ವರ್ಷನೇ ಆಗ್ಬಿಟ್ಟು. 20 ವರ್ಷನ ಆಯ್ತು. 20 ವರ್ಷನೇ ಆಗ್ಬಿಟ್ಟು. ಹೌದು, ಯಾಕಾಗಿಲ್ಲ? 25 ವರ್ಷ, 20 ಅಲ್ಲ, 25 ವರ್ಷ. 25 ವರ್ಷ ಆಯ್ತು appointment 2020ರಿಂದ. ಯಾಕೆ? ಯಾರಾದ್ರೂ ಒಂದ್ ಕಡೆ ಬಿಗಿ ಮಾಡ್ಲೇಬೇಕಲ್ಲ. ಈಗ ನಾವು ಖಾಲಿ ಕೊಡಕ್ ಬರಲ್ಲ, ನಾವು ಏನಾರ ಮಾಡ್ಲೇಬೇಕಾಗ್ತದೆ. ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು? ಅಲ್ಲಲ್ಲ, ಅದಕ್ಕೆ ಒಂದು C&R ಅದ್ ಬರೋಣಂತೆ. ಹೌದು, ಇದೆಲ್ಲ ಆಗಿದೆಯಲ್ಲ, ಇದಕ್ ಕಾರಣ ಯಾರು? ನಾವು ಏನ್ ಹೋಲ್ಡ್ ಮಾಡೇವಿ? ಪಿರಿಯಾಡಿಕಲಿ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಬೇಕು ಅಂತ ಹೋಲ್ಡ್ ಮಾಡಿದೇವಿ. ಹೌದು, ಯಾವ್ದದು ಜಜ್ಮೆಂಟ್, ಧಾರವಾಡ ಬೆಂಚ್ ಜಜ್ಮೆಂಟ್ ತೆಗಿರಿ, ಅವನ್ನೆಲ್ಲ ನೋಡ್ಕೊಂಡು ತೊಗೊಂಡ್ಬರ್ಬೇಕು. ಅವನ್ನೆಲ್ಲ No, my lord, ವೆರ್ ಇಸ್ ದಟ್ ಜಜ್ಮೆಂಟ್? annexure R9. Answer our question. Where is judgment of Honorable Justice Varale and myself and Vijay Kumar Patil, 2 judgments on this? Where is the upgrading? ಅವೆಲ್ಲ ಹಂಗೆ ಬಂದ್ಕೊಂಡು ಏನಾರ ಒಂದ್ ಹೇಳಿದ್ರೆ ಏನ್ ಮಾಡೋಣ? ಅವನ್ನೆಲ್ಲ ಕೊಟ್ಟರೆ ನಾವೇನಾರ ಮಾಡ್ಲಿಕ್ಕೆ ಧಾರವಾಡ ಬೆಂಚ್ ಜಜ್ಮೆಂಟ್ ಜಸ್ಟ್ ವಿ ಗೇವ್ ದಟ್ ಇನ್. Where is your secretary? Manjula N. She undertook that she will be doing everything. That was in December. 4/12/2020, she has undertaken that within a month, she will get that C&R rules approved. yes, my lord. C&R rule draft was final. Put it in the order sheet. Yes, my lord. Draft was finalized, my lord. Draft was furnished. Draft was, objections was called for, my lord. Mandatory period is there. Objections was ಏನೋ called for. ಗಿಮಿಕ್ ಇರಂಗ್ ಕಾಣ್ತದೆ. ಸಮಥಿಂಗ್ ಹಿಡನ್ ಇದೆ ಇದರಲ್ಲಿ. Lordship division bench judgment with Justice Varale. ಕೊಡಿ ಅದೊಂದು. ಇನ್ನೊಂದು ಜಜ್ಮೆಂಟ್ ನಂದು ಜಸ್ಟಿಸ್ ವಿಜಯ್ ಕುಮಾರ್ ಜಜ್ಮೆಂಟ್ ತೆಗಿರಿ. ಪಿರಿಯಾಡಿಕಲಿ ಯು ಶುಡ್ ಹೋಲ್ಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಮಾಡೇವ್ ನಾವು. ಇಲ್ಲಪ್ಪ ಅಂದ್ರೆ ಬಹಳ ಜನರು ಏಜ್ ಬಾರ್ ಆಗಿಬಿಡ್ತಾರೆ. My lord, ನಿಮ್ಗೆ ಬೇಕಾದಾಗ ಮಾಡಕ್ ಬರಲ್ಲ. ಮೊದ್ಲು ಹಂಗಿತ್ತಲ್ಲ, ಆಮೇಲೆ ನಾವು ಚೇಂಜ್ ಮಾಡ್ಕೊಂಡಿವಿ ಅದನ್ನ. ಎವ್ರಿ ಇಯರ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುಡ್ ಹ್ಯಾಪನ್. my lord, ಟೈಮ್ ಬಾರ್ಡ್ ಆಗ್ತದೆ. my lord, in R9 dated 16/2/2015, in objection statement they have furnished a document in which the meeting headed by the social welfare minister has directed me to appoint for my appointment. 2 ಕಾಪೀಸ್ ತಗೊಂಡ್ಬರ್ಬೇಕು ಕೋರ್ಟಿಗೆ. ಒಂದು ಸ್ವಲ್ಪ ನಾ ಹಿಂಗೆಲ್ಲ ಮಾಡಿದ್ರೆ 8 ವಾರ ಮುಂದೆ ಹಾಕ್ತೇವೆ ಕೇಸನ್ನ. issues to response to undertake or cost to be taken the backlog recruitment drive in all government departments. Brother, this judgment was made in September 2023. September 2023 ಅಲ್ಲಿ ಇದೆಲ್ಲ ಜನ ಎಲ್ಲ ನೋಡ್ತಾ ಇದಾರ, ನಮ್ಮ ಪ್ರೊಸೀಡಿಂಗ್ಸ್ ನೋಡ್ತಾ ಇದಾರ. September 2023, we are telling it to the public now. September 2023 ಅಲ್ಲಿ ನಾವು ಜಡ್ಜ್ಮೆಂಟ್ ಬರ್ದೇವೆ ವರಾಳೆ ಸಾಹೇಬ್ರಿದ್ದಾಗ. ಇದು ನಾನು ಎಲ್ಲರೂ ನೋಡ್ಲಿ ಅನ್ನೋದಕ್ಕೆ, ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೇನೆ. ಈಗ ಎಲ್ಲ ನೋಡ್ಬೇಕು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಗವರ್ಮೆಂಟ್ ಅಂತ. ಬರೀ ಇಲ್ಲಿ ಒಳಗಾಗೋದು ಗೊತ್ತಾಗಲ್ಲ ಹೊರಗಿನವರಿಗೆ. ಅದಕ್ಕೆ ನೋಡ್ರಿ, ಇದನ್ನೆಲ್ಲ ಅಷ್ಟು ಜನ ಎಲ್ಲ ನೋಡ್ತಾರ. ಓಕೆ, ಇದನ್ನೆಲ್ಲ ನೋಡ್ಬೇಕು. ಸೆಪ್ಟೆಂಬರ್ 2023 ಅಲ್ಲಿ ಎಲ್ಲಾ ಬ್ಯಾಕ್ಲಾಗ್ ಡ್ರೈವ್ ಅನ್ನು ಮುಗಿಸೋಬೇಕು ಅಂತ ಆರ್ಡರ್ ಮಾಡಿದ್ದೇವೆ. ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡ್ಬೇಕು ಅಂತ ಹೇಳಿದೀವಿ. ನಾವು ಹಂಗ್ ಮಾಡಿದ್ವಿ, SC ST ಹಿಂಗ್ ಅನುಕೂಲ ಮಾಡಿದ್ವಿ. ವೇರ್ ಆರ್ ದಿ ಸ್ಟೋರೀಸ್? ವೈ ಆರ್ ಯು ನಾಟ್ ಮೇಕಿಂಗ್ ಅಪಾಯಿಂಟ್? ಈ ಕೇಸ್ ಬಿಟ್ಟು ವೈ ದಿಸ್ ಇಸ್ ಕವರ್ಡ್ ಬೈ ದಿಸ್ ಜಡ್ಜ್ಮೆಂಟ್. ಈಗ ಇನ್ನೊಂದು ಜಡ್ಜ್ಮೆಂಟ್ ಕೊಡ್ತೇವೆ. ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಮಾಡುವಂತ ಆರ್ಡರ್ಗೆ ಬೆಲೆ ಇಲ್ಲ ಸರ್ಕಾರಕ್ಕೆ.
ಹೆಂಗೆ ಹಂಗ್ರೆ ಕೆಲಸ ಮಾಡೋದು ಹೆಂಗೆ? My lord, we have, draft was finalized. Give this judgment at least. No, my lord, ಮತ್ ನೋಡ್ಕೋಬೇಕು ಇವೆಲ್ಲ. ಹೌದು. Draft was, draft finalize ಆದರೆ. Repeat draft. What is ಏನ್ this? ಡ್ರಾಫ್ಟ್ ತಗೊಂಡು ಏನ್ ಮಾಡಣ್ರಿ? Lord, kindly peruse annexure R9, my lord, for a fraction of second. R9 submitted by the state. Page 36 of the objection statement, R9. ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಆ ಬೆಂಚ್ ಹೋಲ್ಡ್ ಮಾಡಿದ್ದು, ಅದನ್ನೂ ಕಂಪ್ಲೈ ಮಾಡಲ್ವಾ? ಏನಾಗಿದೆ ಸರ್ಕಾರಕ್ಕೆ? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ರಿಯಲಿ ಏನ್ರ ತೊಂದ್ರೆ ಇದೆಯಾ 25 ವರ್ಷದಿಂದ? ಅದಕ್ಕೆ 3 ವಾರ 4 ವಾರ ಬೇಕಾ? 25 ವರ್ಷ, 25 ವರ್ಷ. 25 years ಯು ನಾಟ್ ಡನ್ ಎನಿಥಿಂಗ್. ಯಾರು ನಿಮ್ಮ DPR ಸೆಕ್ರೆಟರಿ ಯಾರು ಸಂಬಂಧಪಡ್ತಾರೆ ಇದಕ್ಕೆಲ್ಲ? Director Kannada and Culture, Chief Secretary. ಅಪಾಯಿಂಟಿಂಗ್ ಅಥಾರಿಟಿ ಯಾರು? Appointable Chief Secretary. ಚೀಫ್ ಸೆಕ್ರೆಟರಿ ಇದಲ್ಲ, ಸೆಕ್ರೆಟರಿ ಡಿಪಾರ್ಟ್ಮೆಂಟ್. ಯಾವ ಸೆಕ್ರೆಟರಿಯೇಟ್ ಬರ್ತದೆ ಇದು? ಪ್ರಿನ್ಸಿಪಾಲ್ ಸೆಕ್ರೆಟರಿ ಕನ್ನಡ Kannada and culture, my lord. Kannada and culture. ask him to be present at 2:30 tomorrow. Tomorrow, my lord. All right. My lord, R9 kindly peruse, my lord. ಏನ್ ನಾಳೆಗೆ? R9 is a tomorrow. The principal secretary of Department of Kannada and Culture shall be personally present before the court to explain why for the last 25 years no regular recruitment drive is not undertaken, despite giving an assurance to this court on 4/12/2024. ಅವ್ರಿಗೆ ಬರ್ಲಿಕ್ಕೆ ಹೇಳಿ. Call this matter tomorrow. Yes, my lord. ಎಷ್ಟು 2:30 10:30 ಆಗ್ಬೋದು. ಆಗ್ಬೋದು. ಆಮೇಲೆ ಸೆಷನ್ ಇದೆ, ಅದನ್ನೆಲ್ಲ ಏನ್ ಹೇಳಿ ಕೇಳಲ್ಲ ನಾವು. ಇಲ್ಲ sir. ಹೇಳ್ಬೇಕು ಅವರಿಗೆ.